ಇವತ್ತು ನನಗೆ ಭಾಳ ಸಂತೋಷ ಆಗೋದು. ನನ್ನ ಕ್ಷೇತ್ರದ ಕಣಿಬಿಳ್ಚಿ ಗ್ರಾಮದ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ಯುವಕ ಇವತ್ತು 625ಕ್ಕೆ 625 SLCಯಲ್ಲಿ ರಿಸಲ್ಟ್ ಫಲಿತಾಂಶ ತಗೊಂಡ್ರಿಂದ ಭಾಳ ನಾನು ಸಂತೋಷ ಆಗ್ತದೆ. ಅದು ನನಗೆ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಕ್ತಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಭಾಳ ಖುಷಿ. ಅದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ಇದರ ಉದಾಹರಣೆ. ರೈತರು ಮತ್ತು ಈ ಶಾಲೆಯ ಒಂದು ಏನು ಕಾರ್ಮೆಂಟ್ ವಿದ್ಯಾಲಕ್ಷ್ಮಿ ಕಾರ್ಮೆಂಟ್ನವರು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಮಕ್ಕಳ ಒಂದು ಅವರದ ಅಳತೆಗೋಲು ಮಾಡಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಮತ್ತು ಆಡಳಿತ ಮಂಡಳಿಯವರಿಗೆ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಮೊದಲನೇ ಆದ್ಯತೆ ದೇಗುಲ ಅಂದರೆ ಶಾಲೆಗಳು. ಈ ದೇಗುಲದಲ್ಲಿ ಬರ್ತಕ್ಕಂಥ ಹೊರ ಹೊಮ್ತಕ್ಕಂಥ ಏನು ನಮ್ಮ ದೇವ್ರುಗಳು ಅದಾರಲ್ಲ, ಈಗ ನಮ್ಮ ಭರತ್ನಂಥ ದೇವ್ರುಗಳು ಬಂದು ಈ ದೇಶದಲ್ಲಿ ಒಬ್ಬ ಉನ್ನತವಾಗಿರ್ತಕ್ಕಂಥ ಅಧಿಕಾರಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರದ್ದು ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಶಾಲೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥಕ್ಕೆ ಉದಾಹರಣೆ ಏನಂದರೆ ನಮ್ಮ ರೈತರಿಗೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಸಹ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಮಾಹಿತಿ ಐತಿ. ಇನ್ನು ನನ್ನ ದಾವಣಗೆರೆ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾಗಿರೋ ಫಲಿತಾಂಶ ಬರಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಶಿಕ್ಷಕರಿಗೆ ಸಹ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಸಂತೋಷ ಆಗೋದು. ನನ್ನ ಕ್ಷೇತ್ರದ ಕಣಿಬಿಳ್ಚಿ ಗ್ರಾಮದ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ಯುವಕ ಇವತ್ತು 625ಕ್ಕೆ 625 SLCಯಲ್ಲಿ ರಿಸಲ್ಟ್ ಫಲಿತಾಂಶ ತಗೊಂಡ್ರಿಂದ ಭಾಳ ನಾನು ಸಂತೋಷ ಆಗ್ತದೆ. ಅದು ನನಗೆ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಕ್ತಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಭಾಳ ಖುಷಿ. ಅದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ಇದರ ಉದಾಹರಣೆ. ರೈತರು ಮತ್ತು ಈ ಶಾಲೆಯ ಒಂದು ಏನು ಕಾರ್ಮೆಂಟ್ ವಿದ್ಯಾಲಕ್ಷ್ಮಿ ಕಾರ್ಮೆಂಟ್ನವರು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಮಕ್ಕಳ ಒಂದು ಅವರದ ಅಳತೆಗೋಲು ಮಾಡಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಮತ್ತು ಆಡಳಿತ ಮಂಡಳಿಯವರಿಗೆ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಮೊದಲನೇ ಆದ್ಯತೆ ದೇಗುಲ ಅಂದರೆ ಶಾಲೆಗಳು. ಈ ದೇಗುಲದಲ್ಲಿ ಬರ್ತಕ್ಕಂಥ ಹೊರ ಹೊಮ್ತಕ್ಕಂಥ ಏನು ನಮ್ಮ ದೇವ್ರುಗಳು ಅದಾರಲ್ಲ, ಈಗ ನಮ್ಮ ಭರತ್ನಂಥ ದೇವ್ರುಗಳು ಬಂದು ಈ ದೇಶದಲ್ಲಿ ಒಬ್ಬ ಉನ್ನತವಾಗಿರ್ತಕ್ಕಂಥ ಅಧಿಕಾರಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರದ್ದು ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಶಾಲೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥಕ್ಕೆ ಉದಾಹರಣೆ ಏನಂದರೆ ನಮ್ಮ ರೈತರಿಗೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಸಹ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಮಾಹಿತಿ ಐತಿ. ಇನ್ನು ನನ್ನ ದಾವಣಗೆರೆ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾಗಿರೋ ಫಲಿತಾಂಶ ಬರಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಶಿಕ್ಷಕರಿಗೆ ಸಹ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಸಂತೋಷ ಆಗೋದು. ನನ್ನ ಕ್ಷೇತ್ರದ ಕಣಿಬಿಳ್ಚಿ ಗ್ರಾಮದ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ಯುವಕ ಇವತ್ತು 625ಕ್ಕೆ 625 SLCಯಲ್ಲಿ ರಿಸಲ್ಟ್ ಫಲಿತಾಂಶ ತಗೊಂಡ್ರಿಂದ ಭಾಳ ನಾನು ಸಂತೋಷ ಆಗ್ತದೆ. ಅದು ನನಗೆ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಕ್ತಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಭಾಳ ಖುಷಿ. ಅದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ಇದರ ಉದಾಹರಣೆ. ರೈತರು ಮತ್ತು ಈ ಶಾಲೆಯ ಒಂದು ಏನು ಕಾರ್ಮೆಂಟ್ ವಿದ್ಯಾಲಕ್ಷ್ಮಿ ಕಾರ್ಮೆಂಟ್ನವರು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಮಕ್ಕಳ ಒಂದು ಅವರದ ಅಳತೆಗೋಲು ಮಾಡಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಮತ್ತು ಆಡಳಿತ ಮಂಡಳಿಯವರಿಗೆ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಮೊದಲನೇ ಆದ್ಯತೆ ದೇಗುಲ ಅಂದರೆ ಶಾಲೆಗಳು. ಈ ದೇಗುಲದಲ್ಲಿ ಬರ್ತಕ್ಕಂಥ ಹೊರ ಹೊಮ್ತಕ್ಕಂಥ ಏನು ನಮ್ಮ ದೇವ್ರುಗಳು ಅದಾರಲ್ಲ, ಈಗ ನಮ್ಮ ಭರತ್ನಂಥ ದೇವ್ರುಗಳು ಬಂದು ಈ ದೇಶದಲ್ಲಿ ಒಬ್ಬ